ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಮ್ಮ ಉತ್ತರ ಕರ್ನಾಟಕದ ಭಾಳ ವಿಶೇಷವಾಗಿರುವಂಥ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ರೀ. ಇವತ್ತು ನಾವು ಯಾವ ಪಲ್ಯ ಮಾಡಾಕತ್ತೀನಂದ್ರೆ ಚಪ್ಪರದ ಅವ್ರಿಕಾಯಿ ಅಥವಾ ಚಿಕ್ಕಡಿಕಾಯಿ ಪಲ್ಯ ಅಂತ ಕರೀತಾರೆ ರೀ ಇದಕ್ಕೆ. ಈ ಪಲ್ಯ ಮಾಡಕ್ಕೆ ಭಾಳ ಟೈಮ್ ಏನು ಹಿಡಿಯೋದಿಲ್ಲ ರೀ. ಯಾವಾಗ ನೀವು ತೊಗೊಂಬರ್ತಿರಲ್ಲ ಅವಾಗಿಂದ ಅವಾಗ ಮಾಡ್ಕೋಬೋದು ರೀ. ಅಷ್ಟು ರುಚಿ ಆಗುತ್ತೆ ರೀ ಇದು ಪಲ್ಯ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವೇನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡ್ಬಿಡ್ರಿ ಹೋಗಿ. ಬರ್ರಿ ಹಂಗಂದ್ರೆ ಪಲ್ಯ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾ ಚಪ್ಪರದ ಅವ್ರಿಕಾಯಿನ ತಗೊಂಡೀನಿ. ಇದನ್ನು ಚಂದಂಗೆ ಸೋಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ನಾ ಸಣ್ಣಗೆ ಕಟ್ ಮಾಡ್ಕೊಂಡೇನಿ. ಈಗ ಒಂದು ಬಾಣಲಿದಾಗ ಹಾಕೋರಿ ಇವನ್ನೆಲ್ಲ ಕಟ್ ಮಾಡ್ಕೊಂಡಿದ್ದನ್ನು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಡ್ರಿ. ಒಂದು 3 ನಿಮಿಷ ಚಲೋ ಹೊತ್ತಂಗೆ ಕುದಿಲಿರಿ ಅದು. ಇಲ್ಲೇ ನಾ ಯಾಕೆ ಕುದ್ಸಾಕತ್ತೀನಂದ್ರೆ ಅವು ಮೊದಲೇ ಸ್ವಲ್ಪ ಗಟ್ಟಿಯಾಗಿರ್ತೈತೆ ರೀ. ಅದನ್ನು ಈ ಥರ ನೀರೊಳಗೆ ಕುದಿಸೋದ್ರಿಂದ ಅವು ಸ್ವಲ್ಪ ಮೆತ್ತಗಾಗುತ್ತೆ ರೀ. ಮತ್ತು ಬೇಗ ಕೂಡ ಅದು ಬೇಯ್ತೈತೆ ರೀ. ಮತ್ತು ಅದ್ರೊಳಗೆ ಸ್ವಲ್ಪ ಕಹಿ ಅಥವಾ ಹಸಿ ರುಚಿಯು ಕೂಡ ಕಮ್ಮಿ ಆಗ್ತೈತೆ ರೀ. ನೋಡ್ರಿ, ಈಗ ಚಲೋ ಹೊತ್ತಂಗೆ ಕುದಿಯಾಕತ್ತೈತಿದ. ಈಗ ಅವನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಬಿಡ್ರಿ. ಈ ಪಲ್ಯ ಭಾಳ ರುಚಿ ಆಗ್ತೈತೆ ರೀ. ಈಗ ಒಂದು ಬಾಣಲಿ ತಗೋರಿ. ಬಾಣಲಿದಾಗ ಎಣ್ಣೆ ಹಾಕೋರಿ ಸ್ವಲ್ಪ. ಅದಕ್ಕೆ ಒಂದು ಉದ್ದಕ್ಕೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೋರಿ. ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋರಿ ಅದನ್ನು. ಇದಕ್ಕಿಂತ ಮುಂಚೆ ನಾನೇ ಒಂದು ಪಲ್ಯ ಹಾಕೆ ನೋಡ್ರಿ, ಚಪ್ರದ ಅವ್ರಿಕಾಯಿ. ಅದು ಸಿಂಪಲ್ಲಾಗಿ ಮಾಡಿ ತೋರ್ಸೇನಿ ರೀ. ಇದು ರುಬ್ಬಿ ಮಾಡೋ ಅಂಥ ಪಲ್ಯ ರೀ. ಇದು ಮಾತ್ರ ಭಾಳ ಚಲೋ ಆಗಿರ್ತೈತೆ ರೀ. ಮಾಡಿ ನೋಡ್ರಿ ನೀವು. ಇದಕ್ಕೆ ನಾನು ಒಂದು ಸಣ್ಣ ಟೊಮ್ಯಾಟೊನ ಹಾಕ್ಕೊಂಡೇನಿ ರೀ. ಎಲ್ಲನೂ ಚಲೋದಂಗೆ ಫ್ರೈ ಮಾಡ್ಕೋರಿ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಳಕತ್ತೇನೆ ರೀ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕೋರಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡೇನಿ ರೀ. ವಿಡಿಯೋ ನೋಡಕತ್ತವರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದಕ್ಕೆ ನಾನಿವಾಗ ಕೊತ್ತಂಬರಿನೂ ಕೂಡ ಹಾಕ್ಕೊಂಡೇನಿ ರೀ. ಸ್ವಲ್ಪ ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋರಿ. ಈ ಪಲ್ಯನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮತ್ತೆ ಇದೇ ಮಾಡ್ಕೋತೀರಿ ನೀವು ಪಲ್ಯ. ಈಗ ತಣ್ಣಗಾದ್ಮೇಲೆ ನಾ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೇನೆ ರೀ. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡೇನಿ ರೀ. ಭಾಳ ಬೇಡ್ರಿ, ಸ್ವಲ್ಪ ಹಾಕೋರಿ. 1/4 ಟೇಬಲ್ ಸ್ಪೂನ್ ಅದಕ್ಕೆ ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಮತ್ತು 1/4 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ರೀ. ಮತ್ತು 1/4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನೂ ಕೂಡ ಹಾಕ್ಕೊಂಡೇನಿ ರೀ. ಸ್ವಲ್ಪ ನೀರು ಹಾಕೋರಿ. ಚಂದಂಗೆ ರುಬ್ಕೋರಿ ಅದನ್ನು. ನಿಮ್ಮ ಕಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲಾಂದ್ರೆ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ರುಬ್ಕೋರಿ. ನೋಡಿರಿ ಪೇಸ್ಟ್ ಹೆಂಗೆ ರೆಡಿ ಆಗೈತೆ ನೋಡಿರಿ. ಕಲರ್ ನೋಡಿರಿ ಅದು. ಇವಾಗ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕ್ಕೊಂಡೇನಿ ರೀ ನಾನು. ಈಗ ರುಬ್ಕೊಂಡಿರೋ ಮಸಾಲೆನ ಆ ಎಣ್ಣೆಗೆ ಹಾಕ್ಕೊಂಡು ಚಲೋದಂಗೆ ಫ್ರೈ ಮಾಡ್ಕೋರಿ. ಹಸಿ ವಾಸನೆ ಎಲ್ಲ ಚಂದಂಗೆ ಹೋಗ್ಲಿ ರೀ ಅದು. ನಾನು ಮಸಾಲಿನ ಮೊದಲಕ್ಕೂ ಚಲೋ ಫ್ರೈ ಮಾಡ್ಕೊಂಡಿದ್ದೆ ರೀ. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡೇನಿ ರೀ. ನಾನು ಚಪ್ಪರದ ಅವ್ರಿಕಾಯಿನ ಕುದಿಸೋವಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಇಲ್ಲಿ ಕೂಡ ಸ್ವಲ್ಪ ಹಾಕ್ಕೊಳತ್ತೇನೆ ರೀ. ನೀವು ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕೋರಿ. ಎಲ್ಲನೂ ಚೆನ್ನಾದಂಗೆ ಫ್ರೈ ಮಾಡಿರಿ. ನೋಡಿರಿ ಈ ಥರ ಫ್ರೈ ಮಾಡ್ಕೊಂಡಾಗ ಮೇಲೆ ಎಣ್ಣೆ ಬಿಟ್ಕೋತೈತ್ರಿ. ಆವಾಗ ಗೊತ್ತಾಗ್ಬಿಡ್ತೈತಿ ಚಲೋ ಫ್ರೈ ಆಗೈತಿದ ಅಂತ ಹೇಳಿ. ಈಗ ನಾನು ಕುದಿಸ್ಕೊಂಡಿರುವಂಥ ಚಪ್ಪರದ ಅವ್ರಿಕಾಯಿನ ಹಾಕ್ಕೊಳಕತ್ತೇನೆ ರೀ. ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋರಿ. ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋರಿ. ಈ ಪಲ್ಯ ಅಂತಿರಲ್ಲ ಎಷ್ಟು ಚಲೋ ಹತ್ತೈತಂದ್ರೆ ರೊಟ್ಟಿ ಚಪಾತಿ ಜೊತೆ ಅದಕ್ಕೆ ಸ್ವಲ್ಪ ಸೈಡ್ ಮೊಸರು ಹಾಕ್ಕೊಂಡು ಉತ್ತರ ಕರ್ನಾಟಕದ ಹಿಂಡಿ ಹಚ್ಕೊಂಡು ತಿನ್ನಾಕತ್ರ ಏನು ರುಚಿ ಅಂತೀರಿ.
ನೋಡ್ರಿ ಪಲ್ಯ ರೆಡಿ ಆಗೈತಿ. ಬಿಸಿ ಬಿಸಿ ಚಪಾತಿ ಜೊತೆ ಹಚ್ಕೊಂಡು ತಿನ್ನಾಕತ್ರ ಒಂದು 4 ಚಪಾತಿ ಹೊಡಿತೀರಿ ನೀವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಮಸ್ಕಾರ ರೀ.